ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹಾರ್ಟ್ ಮಿಲ್ಕ್ ಚಾಕ್ಲೇಟ್ ಕಪ್ ಕೇಕ್. ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಮೊದಲಿಗೆ ನಾನು ಇಲ್ಲಿ 1 ಕಪ್ ಅಷ್ಟು ಹಾಲನ್ನು ತಗೊಂಡಿದ್ದೀನಿ, ಅಂದ್ರೆ ಸ್ವಲ್ಪ ಕಾಯಿಸಿರೋ ಹಾಲನ್ನು ತಗೊಂಡಿದ್ದೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಕಾಫಿ ಪೌಡರ್ ನ ಹಾಕೋತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಬೇಕಾದ್ರೂ ಹಾಕೋಬಹುದು ನೀವು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳಿ. ಇವಾಗ ಮತ್ತೆ ಒಂದ್ ಜಾಲರಿನ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ಅಷ್ಟು ಮೈದಾನ ಹಾಕೋತಾ ಇದ್ದೀನಿ, ಮತ್ತೆ 1/4 ಕಪ್ ಅಷ್ಟು ಕೋಕೋ ಪೌಡರ್ ನ ಹಾಕೋತಾ ಇದ್ದೀನಿ, ಮತ್ತೆ 1/4 ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ, 1 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ನ ಹಾಕೊಂಡು ಸ್ವಲ್ಪ ಉಪ್ಪನ್ನ ಹಾಕೊಂಡು ಜರಡಿ ಆಡ್ಕೋಬೇಕಾಗುತ್ತೆ. ನೋಡ್ತಾ ಇರಬಹುದು, ಈ ರೀತಿಯಾಗಿ ಜರಡಿ ಆಡ್ಕೊಂಡ್ಮೇಲೆ ಒಂದ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳಿ. ಇವಾಗ ಮತ್ತೆ ಒಂದ್ ಬೌಲ್ ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದ್ 2 ಮೊಟ್ಟೆನ ಹಾಕೋತಾ ಇದೀನಿ. ಹಾಕೊಂಡ್ಮೇಲೆ 1/2 ಕಪ್ ಅಷ್ಟು ಸಕ್ಕರೆನ ಪುಡಿ ಮಾಡಿ ಕೂಡ ಹಾಕೋಬಹುದು, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಸಕ್ಕರೆನೂ ಕೂಡ ಹಾಕೋಬಹುದು. ಹಾಕೊಂಡು ಇದನ್ನ ಒಂದ್ 2 ರಿಂದ 3 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಬೀಟ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ನೊರೆ ತರ ಬರುತ್ತೆ. ಈ ಟೈಮಲ್ಲಿ ಇವಾಗ 1/2 ಕಪ್ ಅಷ್ಟು ಎಣ್ಣೆನ ಹಾಕೊಂಡು ಮತ್ತೆ ಈಗ ಒಂದ್ 3 ರಿಂದ 4 ನಿಮಿಷ ಚೆನ್ನಾಗಿ ಅದೇ ರೀತಿಯಾಗಿ ಬೀಟ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ನಮ್ಗೆ ಬ್ಯಾಟರ್ ರೆಡಿ ಆಗುತ್ತೆ. ಇದಕ್ಕೆ ನಾವು ಮೈದಾ ಮತ್ತೆ ಕೋಕೋ ಪೌಡರ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದಲ್ಲ, ಆ ಪೌಡರ್ ನ ಹಾಕೋತಾ ಇದೀನಿ. ನೋಡ್ತಾ ಇರ್ಬೋದು, ಎಲ್ಲವನ್ನು ಹಾಕೋಬಿಡಿ. ನಾವು ಎಷ್ಟು ಪೌಡರ್ ಮಾಡಿ ಇಟ್ಟಿದ್ವಿ ಅಷ್ಟನ್ನು ಕೂಡ ಹಾಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಅಂತ ಸಿಗುತ್ತೆ ನೋಡಿ, ಅದನ್ನ ಹಾಕೊಳ್ಳಿ. ಫ್ಲೇವರ್ಗೋಸ್ಕರ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದು ಗಂಟಿಲ್ದಿರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ಇವಾಗ ಹಾಲು ಮತ್ತೆ ಕಾಫಿ ಪೌಡರ್ ಏನ್ ಮಿಕ್ಸ್ ಮಾಡಿ ಇಟ್ಟಿದ್ವಿ ಅದನ್ನು ಕೂಡ ಹಾಕೊಂಡು ಗಂಟಿಲ್ದಿರೋ ರೀತಿ ನೀಟಾಗಿ ಕಲ್ಸಿದಾಗಿ ಒಂದ್ 2 ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ, ಈ ರೀತಿ ಗಂಟಾಗೋದಿಲ್ಲ. ಚೆನ್ನಾಗಿ ನಮ್ಗೆ ಬ್ಯಾಟರ್ ರೆಡಿ ಆಯ್ತು. ನೋಡಬಹುದು, ಕೇಕ್ ಮೋಲ್ಡ್ ಗಳನ್ನ ಇಟ್ಕೊಂಡಿದೀನಿ. ಇದಕ್ಕೆ ನಾನು ಇವಾಗ ಒಂದ್ ಅರ್ಧ ಭಾಗದಷ್ಟು ಮಾತ್ರ ನಾವು ಬ್ಯಾಟರ್ ನ ಹಾಕ್ಬೇಕಾಗುತ್ತೆ, ಯಾಕೆಂದ್ರೆ ಉಬ್ಬಿ ಬರುತ್ತೆ. ಸೊ ಹಂಗಾಗಿ ಫುಲ್ ಆಗ್ಬಿಡುತ್ತೆ. ನೀವು ಬೇಕಿದ್ರೆ ಒಂದ್ ಪಾತ್ರೆಗೆ ನೀರ್ನ ಬಿಸಿ ಆಗೋದಕ್ಕೆ ಇಟ್ಟು ಅದ್ರ ಮೇಲೆ ಒಂದ್ ಸ್ಟ್ಯಾಂಡ್ ನ ಇಟ್ಟು ನಾವು ಕೇಕ್ ಮೋಲ್ಡ್ ಗಳೆಲ್ಲ ಏನ್ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಇಟ್ಟು ಆ ರೀತಿನೂ ಕೂಡ ಮಾಡ್ಕೋಬಹುದು ನೀವು ಕೇಕ್ ನ. ಅದನ್ನು ಕೂಡ ಒಂದ್ 40 ರಿಂದ 45 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಓವನ್ ಇದ್ರೆ ಓವನ್ ಅಲ್ಲೂ ಕೂಡ ಮಾಡ್ಕೋಬಹುದು. ಇವಾಗ ಕೇಕ್ ನಾನು ಬೇಯೋದಕ್ಕೆ ಅಂತ ಇಟ್ಬಿಟ್ಟಿದ್ದೀನಿ. ಇವಾಗ ಒಂದ್ ಚಾಕ್ಲೇಟ್ ಸಾಸ್ ನ ಮಾಡ್ಕೊಬಿಡೋಣ ಕ್ವಿಕ್ ಆಗಿ. ಒಂದ್ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ನ ಹಾಕೋತಾ ಇದ್ದೀನಿ. ಕಾರ್ನ್ ಫ್ಲೋರ್ ನ ಹಾಕೊಂಡ್ಮೇಲೆ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರ್ ನ ಹಾಕೋತಾ ಇದ್ದೀನಿ, ಮತ್ತೆ 1/2 ಕಪ್ ಅಷ್ಟು ಹಾಲನ್ನ ಹಾಕೋತಾ ಇದ್ದೀನಿ. ಗಂಟೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಮಿಕ್ಸ್ ಆದ್ಮೇಲೆ ನೀಟಾಗಿ ಮತ್ತೆ 1 ಕಪ್ ಅಷ್ಟು ಹಾಕೋತಾ ಇದ್ದೀನಿ. ಟೋಟಲ್ ನಮ್ಗೆ 1.5 ಕಪ್ ಅಷ್ಟು ಹಾಲು ಬೇಕಾಗುತ್ತೆ. 1/2 ಕಪ್ ಅಷ್ಟು ಚಾಕ್ಲೇಟ್ ನ ಹಾಕೋತಾ ಇದ್ದೀನಿ, ಅದು ಡಾರ್ಕ್ ಚಾಕ್ಲೇಟ್ ನ ಹಾಕೋತಾ ಇದ್ದೀನಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. 5 ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಚಾಕ್ಲೇಟ್ ಏನಿದೆ ಅದು ಹಾಲಿನ ಅಂಶ ಎಲ್ಲ ಕಮ್ಮಿಯಾಗಿ ನಮ್ಗೆ ಗಟ್ಟಿಯಾಗಿ ಈ ರೀತಿಯಾಗಿ ಪೇಸ್ಟ್ ರೀತಿ ರೆಡಿ ಆಗುತ್ತೆ. ಇಷ್ಟ ಆದ್ರೆ ಸಾಕು. ಇವಾಗ ನಮ್ಗೆ ಥಿಕ್ನೆಸ್ ಚಾಕ್ಲೇಟ್ ಸಾಸು ರೆಡಿ ಆಯ್ತು. ಇದನ್ನ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಕೇಕ್ ಕೂಡ ಚೆನ್ನಾಗಿ ಕುಕ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಚಾಕ್ಲೇಟ್ ಸಾಸ್ ಏನ್ ಮಾಡ್ಕೊಂಡಿದ್ವಿ ಅದನ್ನ ಇವಾಗ ಕೇಕ್ ಮೇಲೆ ಹಾಕೊಂಡ್ರೆ ನಮ್ಗೆ ಹಾರ್ಟ್ ಮಿಲ್ಕ್ ಚಾಕ್ಲೇಟ್ ಕಪ್ ಕೇಕ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮೇಲ್ಗಡೆ ಸ್ವಲ್ಪ ಚಾಕ್ಲೇಟ್ ನ ಕಟ್ ಮಾಡಿ ಉದುರಿಸ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಸಿಂಪಲ್ ಆಗಿ ಬೇಗನೆ ಮನೇಲೆ ಮಾಡ್ಕೊಂಡು. ನಿಮ್ಗೆ ಏನಾದ್ರು ಹಾರ್ಟ್ ಮಿಲ್ಕ್ ಚಾಕ್ಲೇಟ್ ಕಪ್ ಕೇಕ್ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ.